ವಿವೇಕಾನಂದ ರಾಕ್ ಸ್ಮಾರಕ್ ಕನ್ಯಾಕುಮಾರಿಯಲ್ಲಿ ಯಾರು ಮತ್ತು ಹೇಗೆ ಕಟ್ಟರು ಬನ್ನಿ ನೋಡೋಣ. ಸ್ವಾಮಿ ವಿವೇಕಾನಂದರ ಶತಮಾನೋತ್ಸವ ಸಂದರ್ಭದಲ್ಲಿ 1962ರಲ್ಲಿ ಸಮಾಜ ಸೇವಕ RSS ಪ್ರಚಾರಕರಾಗಿದ್ದ ಏಕನಾಥಜಿ ರಾನಡೆ ಅವರು ಈ ಬಂಡೆಯ ಮೇಲೆ ಸ್ಮಾರಕವನ್ನು ನಿರ್ಮಿಸುವ ಕನಸು ಕಂಡರು. ಅವರ ದೃಷ್ಟಿ ಮತ್ತು ಅಪಾರ ಶ್ರಮದಿಂದ ಇದು ಸಾಧ್ಯವಾಯಿತು. ರಾನಡೆ ಅವರು ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಘಟನೆಗಳ ಒತ್ತಡವನ್ನು ನಿಭಾಯಿಸಿದರು. ಅವರ ಶ್ರದ್ಧೆ ಮತ್ತು ದೃಢತೆಯಿಂದ ಎಲ್ಲರನ್ನೂ ಒಗ್ಗೂಡಿಸಿ ಈ ಯೋಜನೆಗೆ ಬೆಂಬಲ ದೊರೆಯುವಂತೆ ಮಾಡಿದರು. ನಂತರ 1963ರಿಂದ 70ರವರೆಗೆ ಸ್ಮಾರಕದ ನಿರ್ಮಾಣದ ಕೆಲಸ ನಡೆಯಿತು. ಭಾರತದ ಎಲ್ಲ ಭಾಗಗಳಿಂದ ಬಂದಿರುವ ದೇಣಿಗೆಯಿಂದ ಬಂಡೆಯ ಮೇಲೆ ಅದ್ಭುತವಾದ ಸ್ಮಾರಕ ನಿರ್ಮಿಸಲಾಯಿತು. ಇದರ ಪ್ರತಿಯೊಂದು ಬಿಂದು ದೇಶಭಕ್ತಿಯ ಪ್ರತೀಕವಾಗಿದೆ. 1970ರಲ್ಲಿ ಈ ಸ್ಮಾರಕವನ್ನು ಸಾರ್ವಜನಿಕರಿಗೆ ತೆರೆಯಲಾಯಿತು. ಇದು ದೇಶದ ಸಾಂಸ್ಕೃತಿಕ ಸಮ್ಮೇಳನದ ಪ್ರತೀಕವಾಗಿದೆ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆಯ ಮೂಲವಾಗಿದೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಕೋನವನ್ನು ಮತ್ತು ಏಕನಾಥ ರಾನಡೆಯವರ ದಿಟ್ಟ ಮನೋಭಾವವನ್ನು ನೆನಪಿಸಿಕೊಳ್ಳೋಣ. ಬನ್ನಿ, ವಿವೇಕಾನಂದ ರಾಕ್ ಸ್ಮಾರಕಕ್ಕೆ ಭೇಟಿ ನೀಡಿ ನಮ್ಮ ಪರಂಪರೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರದ ಪ್ರತೀಕವನ್ನು ಅನುಭವಿಸೋಣ. ಭಾರತ್ ಮಾತಾ ಕಿ ಜೈ.